ರಾಜ್ಯಪಾಲರನ್ನ ಭೇಟಿ ಮಾಡ್ತಾರ ಬಿಜೆಪಿ ಶಾಸಕರು. ಆಪರೇಷನ್ ಡೆಲ್ಲಿ ಎಕ್ಸ್‌ಪ್ರೆಸ್ ಪಾಲಿಟಿಕ್ಸ್ ಸಂಜೆಗೆ ಮುಕ್ತಾಯ ಆಗುತ್ತೆ ಅನ್ನೋದು ಈ ಕ್ಷಣ ಒಂದು ಸೂಚನೆ ಸಿಗ್ತಾ ಇದೆ. ಬೆಂಗಳೂರು ಫ್ಲೈಟ್ ಹತ್ತುತ್ತಾರೆ ಬಿಜೆಪಿ ಶಾಸಕರು ಅಂತ. ಯಾಕೆಂದ್ರೆ ಈಗ ತಾನೇ ಕೆ.ಎಸ್. ಈಶ್ವರಪ್ಪ ಹೇಳ್ತಿದ್ರು, ನಮ್ಮ ಲೀಡ್ರಿ ಹೆಂಗೆ ಹೇಳ್ತಾರೋ ಹಂಗೆ ನಾವು ಶಿಸ್ತಿನ ಸಿಪಾಯಿಗಳು, ಅವ್ರು ಹೊರಡಿ ಅಂದರೆ ಹೊರಡ್ತಾ ಇರ್ತೀವಿ, ಇಲ್ಲ ಇರು ಅಂತ ಹೇಳಿದ್ದಾರೆ. ಈ ಕ್ಷಣಕ್ಕೆ ಇಲ್ಲೇ ಇದ್ದೀವಿ, ಹೋಗಬೇಕು ಅಂದ್ಕೊಂಡಿದ್ದೆ ಅಂದರು. ಬಟ್ ಈ ಕ್ಷಣ ಅದಾಗುತ್ತಾ ಅನ್ನೋದು, ನಾಳೆ ಸಂಕ್ರಾಂತಿ ದಿನ ಬಂದು ಬೆಂಗಳೂರಿನಲ್ಲಿ ಯಾವ ಸಂಕ್ರಾಂತಿಯನ್ನು ಇವರೆಲ್ಲರೂ ಮಾಡ್ತಾರೆ, ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಬಿ ಜೆ ಪಿ ಶಾಸಕರು ಅನ್ನೋದು ಈ ಕ್ಷಣದ ಕುತೂಹಲ. ಬ್ರೇಕಿಂಗ್ ನ್ಯೂಸ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ನನ್ನ ಕೊಲೀಗ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವೀಶ್, 1 ಗಂಟೆ 10 ನಿಮಿಷ ಮಟ್ಟ ಮಧ್ಯಾಹ್ನ ಅಲ್ಲಿಂದ ಬ್ರೇಕಿಂಗ್ ನ್ಯೂಸ್ ತುಂಬ ಜನ ಕಾಯ್ತಿದ್ದಾರೆ. ಏನಂತ ಇದ್ದಾರೆ ಬಿಜೆಪಿಯ ಶಾಸಕರು, ಅಲ್ಲಿನ ಬೆಳವಣಿಗೆಗಳೇನೀಗ? ಹರೀಶ್, ಕ್ಷಣಕ್ಕೂ ಕೂಡ ವಿದ್ಯಮಾನಗಳು ಬದಲಾಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈ ಮೊದಲು ಶಾಸಕರಿಗೆ ಬೆಂಗಳೂರಿಗೆ ಹೊರಡಿ ಅಂತ ಕೂಡ ತಿಳಿಸಿದ್ರು ಕೆಲ ಶಾಸಕರಿಗೆ, ಮತ್ತೆ ಕೆಲ ಶಾಸಕರು ಹೊರಡಬೇಡಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಯಡಿಯೂರಪ್ಪನವರು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾರು ಫ್ಲೈಟ್ ಬುಕ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಹಾಗಾಗಿ ಸಂಜೆ ಬಳಿಕ ನಾವು ತೀರ್ಮಾನ ಮಾಡ್ತೇವೆ ಅಂತ ಈಗ ಮಾಹಿತಿಯನ್ನು ಕೂಡ ಕಳಿಸಿದ್ದಾರೆ. ಯಾಕೆಂದ್ರೆ ಈಶ್ವರಪ್ಪ ಅವರು ಸ್ವತಃ ಫ್ಲೈಟ್ ಅನ್ನ ಬುಕ್ ಮಾಡೋದಕ್ಕೆ ಕೂಡ ಹೇಳಿದ್ರು. ಹೀಗಾಗಿ ಮಾಧ್ಯಮಗಳ ಮುಂದೆನೆ ಅದ ಫ್ಲೈಟ್ ಬುಕಿಂಗ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿಸಿದ್ದಾರೆ, ಅಂದ್ರೆ ಯಡಿಯೂರಪ್ಪನವರ ಸೂಚನೆ ಮೇರೆಗೆ. ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮೊದಲು ಬೇಡ ಎಲ್ಲ ಶಾಸಕರು ಇಲ್ಲಿಂದ ಹೊರಡಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಈಗ ತಕ್ಷಣಕ್ಕೆ ಈಶ್ವರಪ್ಪ ಅವ್ರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರೋದ್ರಿಂದ ಅವರು ಕೂಡ ಇಲ್ಲೇ ಇರ್ತಾರೆ ಈಗ ಸದ್ಯದ ಮಟ್ಟಿಗೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಗಳು ಯಾವ ಕಾರಣಕ್ಕಾಗೋಸ್ಕರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ದೆಹಲಿಯಲ್ಲಿ ವಿದ್ಯಮಾನಗಳು ಕ್ಷಣಕ್ಕೂ ಒಂದು ರೀತಿಯಲ್ಲಿ ಬದಲಾಗ್ತಾ ಇದೆ ಅಂತಾನೆ ಹೇಳ್ಬೋದು ಹರೀಶ್. ಓಕೆ, ಬಟ್ ಇದರ ಅರ್ಥ ಆಪರೇಷನ್ ಕಮಲ ನಡೀತಾ ಇದೆ, ಆ ದೃಷ್ಟಿಯಿಂದ ಇರಿಸ್ಕೊಂಡಿದ್ದಾರೆ ಅಂತ ಭಾವಿಸಬೇಕಾ, ಹೇಗೆ? ಖಂಡಿತವಾಗಿ ಕೂಡ, ಯಾಕೆಂದ್ರೆ ಈಶ್ವರಪ್ಪನವರು ಮಾತನಾಡಿದರೆ ಈಗ ಬಹಿರಂಗವಾಗಿ, ಅಂದ್ರೆ ಈಗಾಗಲೇ ಅತೃಪ್ತ ಶಾಸಕರ ಒಂದು ನಡವಳಿಕೆಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಮಾತ್ರ ಇರಲ್ಲ, 4 ದಿನ ಆಗ್ಬೋದು, 3 ದಿನ ಆಗ್ಬೋದು, ಈ ರೀತಿ ಹೇಳಿಕೆಯನ್ನ ಒಬ್ಬ ಪ್ರಮುಖ ಲೀಡರ್ ಈಗಾಗಲೇ ಬಹಿರಂಗವಾಗಿ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಆ ರೀತಿಯ ಪ್ರೋಸೆಸ್ ಆಗ್ತಾ ಇದೆ ಅಂತಾನೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೇವಲ ಲೋಕಸಭಾ ಚುನಾವಣೆ ಸ್ಟ್ರಾಟಜಿ ಅಂತ ಒಂದು ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಆದ್ರೆ ಈಗ ಬಹಿರಂಗ ಈಶ್ವರಪ್ಪನವರು ಹೇಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಆಪರೇಷನ್ ಇದು ಕೂಡ ಮುಂದುವರಿತಾ ಇದೆ ಅಂತ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದು ಯಾವ ಮಟ್ಟ ತಲುಪುತ್ತೆ, ಎಷ್ಟು ದಿನದಲ್ಲಾಗುತ್ತೆ, 2 ದಿನದಲ್ಲಾಗುತ್ತೋ, 3 ದಿನದಲ್ಲಾಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ, ಇದೆಲ್ಲಕ್ಕೂ ಕೂಡ ಸಂಜೆ ಒಳಗಡೆ ಉತ್ತರ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಹರೀಶ್. ಅಂದ್ರೆ ಈಶ್ವರಪ್ಪನವರು ಒಳಗೊಂಡು ಯಾವ ಶಾಸಕರು ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ, ಇದನ್ನ ಆಪರೇಟ್ ಮಾಡ್ತಿರೋರೇ ಬೇರೆ. ಸೊ ಸಂಜೆ ತನಕ ಕಾದು ನೋಡುವ ತಂತ್ರ ಎಲ್ಲಾ ಕಡೆ ಇದೆ. ನಾವಾಗಿದ್ದು ನಾವು ಬಿಳಿಸಲ್ಲ, ಅದೇ ಬಿದ್ರೆ ನಮ್ಮ ಕೈಲಿಲ್ಲ ಅದು ಅಂತ ಈಶ್ವರಪ್ಪನವರು ಹೇಳ್ತಿದ್ದಾರೆ. ಹಾಗಿದ್ರೆ ಖಂಡಿತವಾಗಿ ಕೂಡ ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗಾಗಲೇ ಅತೃಪ್ತ ಶಾಸಕರು ಕೂಡ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಾವೇ ಆಗಿದ್ದು ನಾವು ಅವ್ರನ್ನ ಕರೀತಾ ಇಲ್ಲ, ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಟೈಮ್ ಕೊಡಕ್ಕಾಗಲ್ಲ, 2 ದಿನ ಆಗ್ಬೋದು, 4 ದಿನ ಆಗ್ಬೋದು, ಆದ್ರೆ ಸರ್ಕಾರ ಮಾತ್ರ ಜಾಸ್ತಿ ದಿನ ಉಳಿಯಲ್ಲ ಅನ್ನೋ ಮಾತುಗಳನ್ನು ಸ್ವತಃ ಈಶ್ವರಪ್ಪನವರು ಹೇಳಿರೋದ್ರಿಂದ ಈಗ ಈ ರೀತಿಯ ತಂತ್ರಗಾರಿಕೆಗಳು ಮತ್ತೆ ಈ ಒಂದು ಆಪರೇಷನ್ ಚಟುವಟಿಕೆಗಳು ಒಂದ್ ರೀತಿಯಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಫಲ ಯಾವಾಗ ಸಿಗುತ್ತೆ, ಅಂದ್ರೆ ಸಂಜೆ ಸಿಗುತ್ತೋ, ನಾಳೆ ಸಿಗುತ್ತೋ, ಅಥವಾ ಫೇಲ್ಯೂರ್ ಆಗುತ್ತೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಶಾಸಕರು ಮತ್ತೆ ಬಿಜೆಪಿ ನಾಯಕರುಗಳು ಕೂಡ ಗೊಂದಲ ಇದೆ. ಹಾಗಾಗಿ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವಿ, ಶಿಕ್ಷಣದೆಲ್ಲ ಮಾಹಿತಿಗಾಗಿ.